ಎಲ್ಲ ನನ್ನ ಆತ್ಮೀಯ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಮುಖ ಮುಖಂಡರೇ, ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಶಾಸಕರು, ಮಾಜಿ ಮಂತ್ರಿಗಳು ಹಾಗೂ ಅನುಭವಿಗಳು ಆಗಿರ್ತಕ್ಕಂಥ ಎ ಮಂಜಣ್ಣ ಅವರೇ, ಮತ್ತೊಬ್ಬರು ಜಿಲ್ಲೆಯ ಏಕೈಕ ಶಾಸಕರು, ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು, ಜೊತೆಯಲ್ಲಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಮಾನಸ ಪುತ್ರ ಅಂತ ಕರೆದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ರವಿ ಅಣ್ಣ ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ನಿಮ್ಮ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರಣ್ಣ. ಜನತಾದಳ ಪಕ್ಷ ಯಾವಾಗಲೂ ರೈತರ ಪರವಾಗಿ ಧ್ವನಿಯನ್ನ ಎತ್ತೇವೆ. ರೈತರ ಸಂಕಷ್ಟದಲ್ಲಿ ಅವರ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು, ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಇವತ್ತು ಅವ್ರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು. ರೈತಾಪಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ರವಿ ಅಣ್ಣನ್ನ ಗುರುತಿಸಿ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಅವರಿಗೆ ಬೆನ್ನನ್ನ ತಟ್ಟಿ ಆಶೀರ್ವಾದವನ್ನು ಮಾಡಿ, ತದನಂತರ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಜನತೆಯ ಒಂದು ಸಹಕಾರ, ಪ್ರೀತಿ, ವಿಶ್ವಾಸದಿಂದ ಅವ್ರನ್ನ ಶಾಸಕರಾಗಿ ಇವತ್ತೇನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮಗೆ ಇರ್ತಕ್ಕಂಥ ಎರಡು ಆಧಾರ ಸ್ತಂಭಗಳಂದ್ರೆ, ಒಂದು ಚಿಂತಾಮಣಿಯ JK ಕೃಷ್ಣಾರೆಡ್ಡಿ ಅವರು ಹಾಗೂ ಇಲ್ಲಿರ್ತಕ್ಕಂಥ ನಮ್ಮ ರವಿ ಅಣ್ಣ ಅವರು. ಇವರಿಬ್ಬರು ಕೂಡ ಇವತ್ತು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮಗೆ 5 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನು ಸಜ್ಜಾಗ್ತಾ ಇದ್ದೇವೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಹೊಂದಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಮಾಜಿ ಶಾಸಕರು, ಹಾಲಿ ಶಾಸಕರ ಬೈಕೆ ಅಷ್ಟೇ ಅಲ್ಲ. ಪಕ್ಷವನ್ನ ಜಿಲ್ಲೆಯಲ್ಲಿ ಯಾವುದೇ ನಿರೀಕ್ಷೆಗಳಿಲ್ದಿರ, ಫಲಾಪೇಕ್ಷೆ ಇಲ್ದಿರ ಕಟ್ಟಿ ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇವತ್ತು ಎದುರಿನಲ್ಲಿ ಕೂತಿದ್ದೀರಿ. ಮಂಚೇನಹಳ್ಳಿಯಿಂದನೂ ಇವತ್ತು ನಿರಂತರವಾಗಿ ನಮಗೆ ಸಂಪೂರ್ಣ ನಗರ ಪ್ರದೇಶದವರೆಗೂ ಹತ್ತತ್ರ 3 ರಿಂದ 4 ಕಿಲೋಮೀಟರ್ ಪಕ್ಷದ ನಿಷ್ಠಾವಂತರು, ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥವರು, ಸಾಕಷ್ಟು ಜನ ಪಕ್ಷದಲ್ಲಿ ಇದ್ದು ಅಧಿಕಾರವನ್ನು ಅನುಭವಿಸಿ ಪಕ್ಷವನ್ನು ತ್ಯಜಿಸಿ ಹೋದ್ರೂ ಕೂಡ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ, ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸದಿಂದ ಇವತ್ತಿನವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಟ್ಟದ ಸಾಕಷ್ಟು ಹಿರಿಯ ಮುಖಂಡರುಗಳು ಇವತ್ತು ಕೂಡ ಪಕ್ಷದಲ್ಲೇ ಉಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಅಂಥ ಮನೆತನದ ಆ ಕುಟುಂಬದ ಸಾಕಷ್ಟು ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಅವರು ಕೂಡ ಪಕ್ಷವನ್ನು ಕಟ್ತೇವೆ. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ ಎಲ್ಲರೂ ಕೂಡ ಜನತಾದಳ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನಾವು ಕೂಡ ಯಾವ ಕಾರಣಕ್ಕೂ ಪಕ್ಷಕ್ಕೆ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಈ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ನೀವೆಲ್ಲರೂ ಸಾರ್ವಜನಿಕ ಬದುಕಲ್ಲಿ ಇವತ್ತೇನು ಗುರುತಿಸ್ಕೊಂಡಿದ್ದೇವೆ, ಒಂದು ಮಾತು ನಾವು ಯಾವಾಗಲೂ ಮನದಟ್ಟು ಮಾಡ್ಕೊಳ್ಬೇಕಾಗ್ತದೆ. ರಾಜಕಾರಣದಲ್ಲಿ ಅಧಿಕಾರಕ್ಕೋಸ್ಕರ ನಾವು ರಾಜಕಾರಣವನ್ನು ಮಾಡ್ತಕ್ಕಂಥದ್ದಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿ
ಆತನಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳೇನಿದೆ ಸರ್ಕಾರದ ಕಡೆಯಿಂದ ಇರ್ಬೋದು, ಯಾವುದೇ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ಕಟ್ಟ ಕಡೆಯ ವ್ಯಕ್ತಿ ಅವನಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯದಿಂದ ಏನು ವಂಚಿತ ಆಗ್ತಾ ಇರ್ತಾನೆ, ಅಂಥ ಒಬ್ಬ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು. ಹೋರಾಟ ಅಂತಕ್ಕಂಥದ್ದು ಕೇವಲ ಅಧಿಕಾರದ ಆಸೆಗೆ, ಅಧಿಕಾರದ ಮೋಹಕ್ಕೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ. ಸಮಾಜವನ್ನ ಕಟ್ಟತಕ್ಕಂಥದ್ದಕ್ಕೆ, ಸಮಾಜವನ್ನ ಇವತ್ತು ಕಟ್ಟಬೇಕು ಅಂತಕ್ಕಂಥದ್ದಾದ್ರೆ ಯುವ ಸಮುದಾಯದ ಯುವಕರು ಇವತ್ತು ಹೆಚ್ಚಾಗಿ ರಾಜಕಾರಣಕ್ಕೆ ಬರಬೇಕಾಗ್ತದೆ. ಯಾಕೆಂದ್ರೆ ಇಲ್ಲಿ ಬಹಳ ಜನ, ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ಹಿರಿಯಕರು, ಕುಮಾರಣ್ಣ ಅವರ ಸಮಕಾಲದ ಹಿರಿಯಕರು ಇವತ್ತಿಗೂ ಪಕ್ಷದಲ್ಲಿದ್ದೀರಿ. ತಾವು ಕೂಡ ಹಿಂದಲ್ಲ ಒಂದು ದಿನ ಯುವಕರಾಗೇನೆ ರಾಜಕಾರಣಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ಯುವಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವುದಾದ್ರೂ ಕ್ರಾಂತಿಕರವಾದಂಥ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದಾದರೆ ಯುವ ಸಮುದಾಯದ ಕೈ ಜೋಡಿಸ್ಬೇಕಾಗ್ತದೆ. ಯುವಕರು ಹೆಚ್ಚಾಗಿ ಮುಂದೆ ಬರಬೇಕಾಗ್ತದೆ. ಹಾಗಾಗಿ ಚುನಾವಣೆಯಲ್ಲಿ ಸಾಕಷ್ಟು ಜನ ಚುನಾವಣೆಗಳಲ್ಲಿ ನಿಂತಿರ್ತೀರಿ. ಆ ಕೂಡಲೇ ಚುನಾವಣೆಗಳಲ್ಲಿ ನಿಲ್ತಾ ಇದ್ದಂಗೆ ಬಹಳಷ್ಟು ಜನಕ್ಕೆ ಫಲ ಕೂಡ ದೊರಕಿರ್ತದೆ, ಎಷ್ಟೋ ಜನಕ್ಕೆ ಆ ಫಲ ಸಿಕ್ಲಿಕ್ಕಿರಲ್ಲ. ಏನಪ್ಪ ನಮಗೆ ಚುನಾವಣೆಯಲ್ಲಿ ಫಲ ಸಿಕ್ಲಿಲ್ವಲ್ಲ ಅಂತಕ್ಕಂಥದ್ದು ಯಾರು ಕೂಡ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ನಾನು ಈಗ ತಾನೇ ಹೇಳ್ದಂಗೆ ನಮ್ಮಲ್ಲಿ ಒಂದು ದೃಢವಾದಂಥ ಸಂಕಲ್ಪ ಇರಬೇಕು, ನಮ್ಮ ಉದ್ದೇಶ ಸರಿ ಇರಬೇಕು. ನಮ್ಮ ಉದ್ದೇಶ ಒಂದೇ ಆಗಿರಬೇಕು, ಸಮಾಜ ಕಟ್ತೇನೆ, ಸಮಾಜದ ಏಳಿಗೆಗೋಸ್ಕರ ದುಡಿತೇನೆ ಅಂತಕ್ಕಂಥದ್ದು ಒಂದು ನಿಮ್ಮ ಮನಸ್ಸಿನಲ್ಲಿ ದೃಢವಾದಂಥ ಸಂಕಲ್ಪವನ್ನು ತೊಟ್ಟಿ ಚುನಾವಣೆಯ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಸಮಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ. ಆದರೆ ಒಂದು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೇವೆ. ನನಗೆ ಬುದ್ಧಿ ಬಂದಾಗ್ಲಿಂದ, ರಾಜಕಾರಣದ ಸಣ್ಣ ಪುಟ್ಟ ತಿಳುವಳಿಕೆ ಮೂಡಿದಾಗ್ಲಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. 2004 ಚುನಾವಣೆಯಿಂದ ಇಲ್ಲಿಯವರೆಗೂ ಚುನಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದಾದ್ರೆ ಪ್ರತಿ ಶಾಸಕ ಚುನಾವಣೆಯಲ್ಲೂ ನಾವು ನೋಡಿದ್ದೇವೆ. ವಿಧಾನಸಭಾ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ಜನತಾದಳ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ಮತದಾರ ಬಂಧುಗಳು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 50,000 ಮತಗಳು ಪಕ್ಷದ ಚಿಹ್ನೆ ಅಡಿ ಕ್ರೋಢೀಕರಿಸಿವೆ. ನಿಮಗೆ ತಾಲೂಕಿನಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕೊರತೆ ನಾನು ಗಮನಿಸಿರ್ತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿ ಒಂದು ಮೇಟಿ ಬೇಕಾಗಿದೆ. ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ, ಕಾರ್ಯಕರ್ತರ ನೋವಿಗೆ ಸ್ಪಂದಿಸಬೇಕು, ಜನತೆಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಹಳ್ಳಿ ಹಳ್ಳಿಗೆ ಕಾರ್ಯಕರ್ತರನ್ನ ಕಟ್ಕೊಂಡು ಸಂಘಟನೆಗೆ ಹೋಗಬೇಕು ಅಂತಕ್ಕಂಥದ್ದಾದ್ರೆ ನಿಮಗೆ ಯಾರಾದರೂ ಒಬ್ಬ ಮೇಟಿ ಬೇಕಾಗಿದೆ. ಆ ಮೇಟಿಯ ಕೊರತೆಯನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವು ಎದುರು ನೋಡ್ತಾ ಇದ್ದೇವೆ. ನನಗೆ ಗೊತ್ತಾಗಿಲ್ಲ ತಮ್ಮ ಹೆಸರು. ಮೋಹನ್ ರಾಜ್ ಅವರು. ಮೋಹನ್ ರಾಜ್ ಅವರು ಬಹಳ ಆಕ್ರೋಶ ಭರಿತವಾಗಿ ಅವ್ರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಬಗ್ಗೆ ಹೇಳ್ತಾ ಇದ್ರು. ಇದು ಕೇವಲ ಮೋಹನ್ ರಾಜ್ ಅವರ ಭಾವನೆ ಅಷ್ಟೇ ಅಲ್ಲ, ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಹಿರಿಯ ಮುಖಂಡರು, ಯುವಕರು ಎಲ್ಲರ ಭಾವನೆನೂ ಹೌದು.